ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಇನ್ನೊಂದು ಮೇಕಪ್ ಆರ್ಡರ್ ಜೊತೆಗೆ. ಸೊ ಇಲ್ಲಿ ಕಾಣಿಸಿರೋ ಬ್ರೈಡ್ ಬಂದು ಮೇಘನಾ. ಇವರು ನಮ್ಗೆ ಇನ್ಸ್ಟಾಗ್ರಾಮ್ ಥ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಂಡಿದ್ರು. ಸೊ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್. ಈ ವರ್ಕ್ ನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕಂದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೆ. ಸೊ ನಿಮ್ಮೆಲ್ಲರ ಪ್ರೀತಿ ತುಂಬಾ ಜಾಸ್ತಿ ಆಗಿ ನಮ್ಮ ವಿಡಿಯೋಸ್ ಎಲ್ಲ ಈಗ ತಾನೇ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿದಾವೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬಾ ಸಪೋರ್ಟ್ ಮಾಡ್ತಿದೀರಾ. ತುಂಬಾ ಕಡೆಯಿಂದ ಕಾಲ್ಸ್ ಬರ್ತಿರೋದು, ಮೆಸೇಜ್ ಬರ್ತಿರೋದು ತುಂಬಾನೇ ಖುಷಿ ಆಯ್ತು. ಸೊ ನಮ್ಮ ವರ್ಕ್ ಗೆ ಯಾರೋ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡುವಂತ ವಿಷಯನೇ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಈ ವರ್ಕ್ ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಈ ವರ್ಕ್ ನ ಇಲ್ಲಿ ಬಂದು ಬ್ರೈಡಲ್ ಮತ್ತೆ ನಾನ್ ಬ್ರೈಡಲ್ ಮತ್ತೆ ಗ್ರೂಮ್ ವರ್ಕ್ ಎಲ್ಲಾನು ಇತ್ತು. ಸೊ ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿದೀವಿ. ಯಾಕೆ ಅಂದ್ರೆ ಒಂದೇ ದಿನ ಅಟ್ ಎ ಟೈಮ್ ಒಂದೇ ದಿನದಲ್ಲಿ ನಮ್ಗೆ ಮೂರ್ ಬುಕಿಂಗ್ ಇತ್ತು. ಸೊ ಚಾನ್ಸೇ ಇಲ್ಲ, ಎಷ್ಟು ಸಾಧ್ಯನೋ ಅಷ್ಟು ವರ್ಕ್ ಮಾಡಿದೀವಿ. ಸೊ ಇಲ್ಲಿ ಒಂದು ಟೀಮ್ ಬಂದು ಹೊಸದುರ್ಗ ಸೈಡ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಇನ್ನೊಂದ್ ಟೀಮ್ ಅಂದ್ರೆ ನಾವು ಚಳ್ಳಕೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಎರಡು ಬ್ರೈಡ್ ಸೊ ನೀವೇ ಬರ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ರು. ಆದ್ರೂ ನಾನು ಒಂದು ಪೇರ್ ನ ಅಲ್ಲಿ ಬಿಟ್ಟಿದ್ದೆ, ಅಂದ್ರೆ ಇನ್ನೊಂದು ಬ್ರೈಡ್ ಹತ್ರ ಬಿಟ್ಟಿದ್ವಿ. ಸೊ ಏನು ಮಾಡಕ್ ಆಗಲ್ಲ, ಅನ್ಫಾರ್ಚುನೇಟ್ಲಿ ಹೋಗ್ಲೇಬೇಕಾಯ್ತು. ಯಾಕಂದ್ರೆ ಬ್ರೈಡ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಹಾಗಾಗಿ ನಾನು ಎಷ್ಟೇ ಸಿಚುವೇಶನ್ ಕ್ರಿಟಿಕಲ್ ಆಗಿದ್ರು ಖಂಡಿತ ವರ್ಕ್ ನ ಕಂಪ್ಲೀಟ್ ಮಾಡಿ ಎರಡು ಕಡೆನೂ ವರ್ಕ್ ಮಾಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ಎಫರ್ಟ್ ಅಂತೂ ಹಾಕ್ತೀನಿ. ಸೊ ನನ್ಗೆ ಕ್ಲೈಂಟ್ ಕೂಡ ತುಂಬಾ ನೀಟಾಗಿ ಸಪೋರ್ಟ್ ಮಾಡಿದ್ರು. ನಾನು ಫಸ್ಟ್ ಹೇಳಿದ್ದೆ ಸ್ವಲ್ಪ ನನ್ಗೂ ಸಪೋರ್ಟ್ ಮಾಡಿ ಅಂತ. ನನ್ ಕಡೆ ಯಾವ್ದು ಡಿಮ್ಯಾಂಡ್ಸ್ ಆಗಿರ್ಲಿ ಅಥವಾ ಇನ್ನೊಂದ್ ತರ ಏನಿಲ್ಲ, ನಾನು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಸೊ ಎಲ್ರಿಗೂ ಅವ್ರ ಮದ್ವೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಸೊ ಅದಕ್ಕೆ ನಾನು ತುಂಬಾನೇ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕೇಳಿದ್ದೆ. ಈ ಬ್ರೈಡ್ಸ್ ಇಬ್ರು ಅಂದ್ರೆ ಹೊಸದುರ್ಗ ಬ್ರೈಡ್ ಹಾಗೇನೆ ಚಳ್ಳಕೆರೆ ಬ್ರೈಡ್ ಇಬ್ರು ನನ್ಗೆ ತುಂಬಾ ಕನೆಕ್ಟ್ ಆಗಿದ್ರಿಂದ ಇಲ್ಲ ನೀವೇ ಬರ್ಬೇಕು, ಪರವಾಗಿಲ್ಲ ಟೈಮ್ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇವರಿಗೆ. ಸೊ ನಾವು ಹೋಗಿದ್ದು ನೈಟ್ ಒಂದು ರಿಸೆಪ್ಷನ್ ಲುಕ್ ಕ್ರಿಯೇಟ್ ಮಾಡ್ಬೇಕಿತ್ತು, ಮತ್ತೆ ಬೆಳಗ್ಗೆ ಮುಹೂರ್ತಕ್ಕೆ ಲುಕ್ ನ ಕ್ರಿಯೇಟ್ ಮಾಡ್ಬೇಕಿತ್ತು ಅಷ್ಟೇ. ಚಳ್ಳಕೆರೆ ಕ್ಲೈಂಟ್. ಸೊ ಮುಹೂರ್ತ ಆದ್ಮೇಲೆ ಯಾವ್ದು ಮೇಕಪ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ನನ್ಗೆ ಈಸಿ ಆಯ್ತು. ಸೊ ನೈಟ್ ಹೋಗಿ ವಿಡಿಯೋನ ನಿಜವಾಗ್ಲೂ ಕಂಟಿನ್ಯೂ ಎಡಿಟಿಂಗ್ ಮಾಡೋಷ್ಟು ಪೇಷನ್ಸ್ ನನ್ಗಿರ್ಲಿಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡೋಷ್ಟು ಇಲ್ಲ, ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಿರ್ಲಿಲ್ಲ. ಸೊ ಗೈಸ್ ಆದಷ್ಟು ನಾನು ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ಮಾಡಿದೀನಿ. ಸೊ ನಾವು ಹೋದಾಗ ನೈಟ್ ಸಂಜೆ ಒಂದು 4:30-5 ಗಂಟೆಗೆಲ್ಲ ಹೋಗಿ ಬ್ರೈಡಲ್ ವರ್ಕ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗ್ಲೂ ಅಷ್ಟೇ ಸೇಮ್ ಹುಡ್ಗ ಹುಡ್ಗಿ ಹಾಗೇನೆ ಇಬ್ರು ನಾನ್ ಬ್ರೈಡ್ಸ್ ಅಮ್ಮ, ಅಂದ್ರೆ ಹುಡ್ಗ ಅವ್ರಮ್ಮ ಹುಡ್ಗಿ ಅವ್ರಮ್ಮ. ಸೊ ವರ್ಕ್ ತುಂಬಾ ನೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ನಿಜವಾಗ್ಲೂ ಹುಡ್ಗ ಅವ್ರ ಅಮ್ಮ ಅಂತೂ ಎಷ್ಟು ಸಪೋರ್ಟ್ ಮಾಡಿದಾರೆ ಅಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಾರೆ ಈ ವರ್ಕಿಗೆ. ಸೊ ನೀವಿಲ್ಲಿ ನೋಡ್ತಿರಲ್ಲ ಇವ್ರೆ ಅವರು. ನಿಜವಾಗ್ಲೂ ಲಿಟ್ರಲಿ ಯಾವ್ದೇ ರೀತಿ ನಮ್ಗೆ ಪ್ರಾಬ್ಲಮ್ ಆಗ್ದಿರೋ ತರ ಅವ್ರು ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗಿದ್ರು. ಸೊ ಏನಕ್ಕೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಮದ್ವೆ ಹತ್ರದಲ್ಲಿ ಇದ್ದಿದ್ರಿಂದ ಅದೇ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಆಗಿ ಕೈ ಕೂಡ ಫ್ರಾಕ್ಚರ್ ಆಗಿತ್ತು. ನಾವು ಅಷ್ಟೇ ಒಳ್ಳೆ ರೀತಿಲಿ ಅವ್ರನ್ನ ಟ್ರೀಟ್ ಮಾಡಿ ತುಂಬಾ ಕನ್ಸರ್ನಿಂದ ನೋಡ್ಕೊಂಡಿದ್ದಕ್ಕೆ ನಮ್ಮನ್ನು ಕೂಡ ಅವರು ಅಷ್ಟೇ ಕನ್ಸರ್ನಿಂದ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಒಂದ್ ಕಡೆ ವರ್ಕ್ ನಡೀತಾ ಇತ್ತು, ಇನ್ನೊಂದ್ ಕಡೆ ಫೋನ್ ತುಂಬಾನೇ ಜಾಸ್ತಿ ಬರ್ತಾ ಇತ್ತು. ಸೊ ನೀವಿಲ್ಲಿ ನೋಡ್ತಿರೋ ಮೇಕಪ್ ಲುಕ್ ಬಂದು ಇದು ನಮ್ಮ ಮುಹೂರ್ತಂ ಲುಕ್ ನಾವು ಕ್ರಿಯೇಟ್ ಮಾಡ್ತಿರೋದು. ಹುಡುಗಿ ಬಂದು ತುಂಬಾ ಪರ್ಟಿಕ್ಯುಲರ್ ಆಗಿ ಇದೇ ಸ್ಯಾರಿ ಬೇಕು, ಇದೇ ಜ್ಯುವೆಲ್ರಿ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ನೀಟಾಗಿ ಸೆಲೆಕ್ಟ್ ಮಾಡಿದ್ರು. ಸೊ ನಮ್ ಕಡೆ ಸಿಗೋಂತ ಎಲ್ಲಾ ಜ್ಯುವೆಲ್ರೀಸ್ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನನ್ನ ಹತ್ರ ಇರೋ ಜ್ಯುವೆಲ್ರೀಸ್ ಬಿಟ್ಟು ಅವ್ರು ಬೇರೆ ಯಾವ್ದಾದ್ರು ಜ್ಯುವೆಲ್ಸ್ ಇದ್ರೆ ಖಂಡಿತ ಅವ್ರು ಅಫೋರ್ಡ್ ಮಾಡ್ತಾರೆ, ಅಥವಾ ನನ್ನಿಂದ ತರ್ಸಕ್ಕಾದ್ರೆ ಖಂಡಿತ ತರ್ಸ್ಕೊಡ್ತೀನಿ. ಸೊ ಗೈಸ್ ನಿಮ್ಗೂ ಯಾರಿಗಾದ್ರೂ ಮೇಕಪ್ ಬುಕ್ಕಿಂಗ್ ಬೇಕಾಗಿತ್ತು ಅಂದ್ರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಒಳ್ಳೆ ಪ್ರೈಸ್ ಅಲ್ಲಿ. ಸೊ ನೀವು 3 ಟೈಮ್ ಮೇಕಪ್ ಮಾಡಿಸ್ಕೋತೀರಾ, ಹಾಗೇನೆ ಸ್ಯಾರಿ ಡ್ರೇಪಿಂಗ್, ಹೇರ್ ಸ್ಟೈಲ್ ವಿತ್ ಜ್ಯುವೆಲ್ರಿ. ಜ್ಯುವೆಲ್ರಿಗೆ ಯಾವುದೇ ರೀತಿ ಚಾರ್ಜಸ್ ನ ಮಾಡ್ತಿಲ್ಲ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ 3 ಸೆಟ್ ಜ್ಯುವೆಲ್ರಿನ ಫ್ರೀ ಆಗಿ ಕೊಡ್ತಿದೀವಿ ಅಥವಾ ಕೊಡ್ತಿದೀವಿ. ಜೊತೆಗೆ ನಿಮ್ಗೆ ಹತ್ರದಲ್ಲೇ ಇದ್ರೆ ಖಂಡಿತ ಒಂದು ಫೇಶಿಯಲ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತಿದೀವಿ. ಅಂದ್ರೆ ನಮ್ಗೆ ನಿಯರೆಸ್ಟ್ ಲೊಕೇಶನ್ ಇದ್ರೆ ಅಥವಾ ನೀವು ನಮ್ಮ ಲೊಕೇಶನ್ ಗೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಖಂಡಿತ ಮಾಡ್ಬೋದು. ಚಿತ್ರದುರ್ಗ, ಹಿರಿಯೂರು, ಹೊಸದುರ್ಗ, ಬಳ್ಳಾರಿ ಇಲ್ಲಿವರೆಗೂ ಅಂದ್ರೆ ಬಳ್ಳಾರಿನೇ ಸಾಧ್ಯ ಇಲ್ಲ, ಚಿತ್ರದುರ್ಗ, ಹೊಸದುರ್ಗ, ಚಳ್ಳಕೆರೆ ಇಲ್ಲೆಲ್ಲ ಸುತ್ತಮುತ್ತ ಇರೋರು ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೇಶಿಯಲ್ಸ್ ಕೂಡ ತಗೋಬಹುದು. ಇಲ್ಲ ನಿಮಗೆ ಬರಕ್ ಆಗಿಲ್ಲ ಅಂತಂದ್ರೆ ಖಂಡಿತ ನಾವೇ ಕೂಡ ಬಂದು ಹೋಮ್ ಸರ್ವಿಸ್ ನ ಮಾಡ್ಕೊಡ್ತೀವಿ. ಸೊ ಅದಕ್ಕೆ ಯಾವುದೇ ರೀತಿ ಡೌಟ್ ಬೇಡ. ಸೊ ಇವ್ರದ್ದು ಅಷ್ಟೇನೆ ಫೇಶಿಯಲ್, ಐಬ್ರೋ ಪ್ರತಿಯೊಂದು ನಾವೇ ಮಾಡಿದ್ದು. ನಿಜವಾಗ್ಲೂ ತುಂಬಾ ನೀಟಾಗಿ ಸಪೋರ್ಟ್ ಮಾಡ್ಕೊಟ್ರು. ಸೊ ಲುಕ್ ಅಂತೂ ಅಮೇಸಿಂಗ್ ಆಗಿ ಬಂದಿತ್ತು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ತುಂಬಾ ಕಡಿಮೆ ಟೈಮ್ ಅಲ್ಲಿ ನೀಟಾಗಿ ವರ್ಕ್ ನ ಫಿನಿಶ್ ಮಾಡಿ ಕೊಟ್ಟಿದ್ವಿ. ಎಲ್ರು ತುಂಬಾನೇ ಇಷ್ಟಪಟ್ಟು. ಸೊ ಲೈಟಿಂಗ್ ತುಂಬಾ ಕಡಿಮೆ ಇರೋದ್ರಿಂದ ಸೊ ಆದಷ್ಟು ರಿಂಗ್ ಲೈಟ್ ಹಾಕಿದ್ದೀನಿ. ಸೊ ರಿಂಗ್ ಲೈಟ್ ಹಾಕಿದ್ರೆ ಕ್ಯಾಪ್ಚರ್ ಅಷ್ಟು ಕರೆಕ್ಟ್ ಆಗಿದೆ. ಸೊ ಪ್ಲೀಸ್ ವಿಡಿಯೋಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಈ ತರ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಏನೇನು ಪ್ರಿಪರೇಷನ್ ಬೇಕು ಖಂಡಿತ ಎಲ್ಲಾನು ಮಾಡ್ಕೊಂಡಿದ್ವಿ. ಸೊ ನೀವಿಲ್ಲಿ ನೋಡ್ತಿದ್ರ ಈಗ ಆಲ್ರೆಡಿ ಅಂದ್ರೆ ಅವರು
ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗಿದ್ರು, ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಆಗ್ತಾ. ಸೊ ಗೈಸ್ ಈ ತರ ಇರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಕಂಪ್ಲೀಟ್ ಎಲ್ಲಾ ವಿಡಿಯೋಗುನು ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗುನು ಎಲ್ಲಾ ವಿಡಿಯೋಗೂ ವಾಯ್ಸ್ ಓವರ್ ಕೊಡ್ತಿದೀನಿ. ಸೊ ನಿಮ್ಗೆ ರಿಯಲ್ ವಾಯ್ಸ್ ಬೇಕು ಅಂದ್ರೆ ಅದು ಡಬಲ್ ಡಬಲ್ ತರ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಾಲ್ಗ ಅದೆಲ್ಲ ಕೇಳಿಸ್ತಿರುತ್ತೆ. ಸೊ ವಾಯ್ಸ್ ಕ್ಲಿಯರ್ ಆಗಿ ಬರಲ್ಲ, ಹಾಗೇನೆ ಕಾಪಿರೈಟ್ ಕೂಡ ಆಗುತ್ತೆ ಅನ್ನೋದಕ್ಕೋಸ್ಕರ ಖಂಡಿತ ಆಗ್ತಿಲ್ಲ ಅಷ್ಟೇನೆ. ಸೊ ಇಲ್ಲಿ ನಾನು ಬ್ರೈಡಲ್ ವರ್ಕ್ ನ ಕಂಪ್ಲೀಟ್ ಮಾಡಿ ಇಲ್ಲಿ ಹುಡುಗಿಗೆ ಶೂಟ್ ಗೆ ಅಂತ ಹೊರಗಡೆ ಫೋಟೋಗ್ರಾಫರ್ ಕರ್ಕೊಂಡು ಹೋಗಿದ್ರು. ಸೊ ಈ ವರ್ಕ್ ಗೆ ನನ್ಗೆ ಬೇಕಾಗಿರುವಂತ ನಿತಿನ್ ಫೋಟೋಗ್ರಫಿ ಅವರೇ ಮಾಡ್ಕೊಟ್ರು. ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು ವರ್ಕ್. ಸೊ ಆ ಹುಡುಗಿನ ಆಚೆ ಕಳಿಸ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಬ್ರೈಡ್ ಅಲ್ಲ ಗ್ರೂಮ್ ಅವ್ರ ಅಮ್ಮಂಗೆ ಮೇಕಪ್ ನ ಮಾಡ್ತಿದ್ವಿ. ಸೊ ಗ್ರೂಮ್ ಗೆ ಇವಾಗ ಮೇಕಪ್ ಇರಲಿಲ್ಲ, ಸೊ ಶಾಸ್ತ್ರಗಳು ಇರೋದ್ರಿಂದ ಅವ್ರನ್ನ ಕರ್ಕೊಂಡ್ ಬರಕ್ ಆಗಿಲ್ಲ ಅಂತ ಮಾಡಿಸ್ಕೊಂಡಿಲ್ಲ. ಸೊ ಗ್ರೂಮ್ ಅವ್ರ ಅಮ್ಮ ಅಂತೂ ನಿಜವಾಗ್ಲೂ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ರು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಜೊತೆಗೆ ಹುಡುಗಿ ಅವ್ರ ಅಮ್ಮಂಗೂ ಕೂಡ ಬ್ರೈಡ್ ಅವ್ರ ಅಮ್ಮಂಗೂ ಕೂಡ ಮೇಕಪ್ ಇತ್ತು. ಅವ್ರಿಬ್ಬರದು ಅಷ್ಟೇ ತುಂಬಾ ನೀಟಾಗಿ ಅವ್ರಿಗೆ ತುಂಬಾ ಇನ್ನು ಹೆವಿ ಮೇಕಪ್ ಅವ್ರಿಗೆ ಬೇಕಾಗಿಲ್ಲ, ತುಂಬಾ ನೀಟಾಗಿ ಮೆಚೂರ್ ಸ್ಕಿನ್ ಮೇಕಪ್ ಬೇಕಾಗಿತ್ತು. ಸೊ ಇಲ್ಲಿ ನಾನು ಒಂದ್ ಕಡೆ ಮೇಕಪ್ ಮಾಡ್ತಿದ್ದೀನಿ, ಆ ಕಡೆ ಬಂದು ಪವಿತ್ರ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಇದ್ರ ಜೊತೆಗೆ ತುಂಬಾ ಸುಮಾರಷ್ಟು ಫೋನ್ ಕಾಲ್ಸ್ ಆ ಕಡೆನೂ ಅಟೆಂಡ್ ಮಾಡ್ಕೊಂಡು ಈ ಕಡೆನೂ ಕೆಲಸ ಮಾಡ್ಕೊಂಡು ಮಾಡ್ತಿತ್ತು. ಯಾಕಂದ್ರೆ ನಮ್ಮ ಹೊಸದುರ್ಗ ಬ್ರೈಡ್ ಏನಿದ್ರೆ ಅವರು 3 ದಿವಸ ಬರಲೇಬೇಕು ಆ ತರ ಮಾಡಿದ್ದೆ. ಸೊ ನಮ್ಮ ಅದೃಷ್ಟ ಇವರು ನಮ್ಗೆ ಬೇಗನೆ ಅಂದ್ರೆ 6:30ಗೆ ರೆಡಿ ಇದ್ರು ಈ ಬ್ರೈಡ್. ಸೊ ನಾನು 10ವರೆಗೆ ಅಲ್ಲಿ ಮೂರ್ತಿರೋದ್ರಿಂದ ನಾನು ಅಟ್ಲೀಸ್ಟ್ ಒಂದು 1.5 hour ಅಲ್ಲಿ ಇಲ್ಲಿ ವರ್ಕ್ ನ ಮುಗಿಸಿ ಸೊ ಚಳ್ಳಕೆರೆಗೆ ಹೊಸದುರ್ಗಕ್ಕೆ ಹೋಗ್ಬೇಕಿತ್ತು. ಸೊ ಹಂಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮತ್ತೆ ಹೊಸದುರ್ಗಕ್ಕೆ ಹೋದ್ವಿ. ಸೊ ಹೊಸದುರ್ಗ ವಿಡಿಯೋಸ್ ನೀವು ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ಅದು ಒಂದು ಯಾದವ ಮದ್ವೆ. ತುಂಬಾ ಶಾಸ್ತ್ರಗಳು ಜಾಸ್ತಿ ಅಂದ್ರೆ 1 ಸೆಕೆಂಡ್ ಕೂಡ ನೀವು ಮೇಕಪ್ ಮಾಡೋಷ್ಟು ಟೈಮೇ ಕೊಡ್ತೀನಿ. ಅವ್ರು ಅಷ್ಟು ಅರ್ಜೆಂಟ್ ಬ್ಯಾಲೆನ್ಸ್ ಮಾಡ್ಕೊತಿದ್ದೀವಿ. ಆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರ್ತೀರ, ಮತ್ತೆ ನೆಕ್ಸ್ಟ್ ವಿಡಿಯೋಗೂ ಸಪೋರ್ಟ್ ಮಾಡಿ. ನನ್ನಲ್ಲಿ ಏನೇ ಕರೆಕ್ಷನ್ ಮಾಡ್ಕೋಬೇಕಂದ್ರೂ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ನನ್ನಲ್ಲಿ ಏನೇ ಕರೆಕ್ಷನ್ ಇರೋದನ್ನ ನಾನು ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕಾಣಿಸಿದ್ರಲ್ಲ ಇವರು ಆಂಟಿ ಬಂದು, ಸೊ ಇವ್ರಿಗೂ ಕೂಡ ಮೇಕಪ್ ಏನು ಬುಕ್ ಆಗಿರಲಿಲ್ಲ. ಸೊ ಇವರು ನನಗೆ ಸ್ವಲ್ಪ ಟಚ್ ಅಪ್ ಮಾಡಿಕೊಡಿ, ಹಾಗೆ ಸ್ಯಾರಿ ಚೆನ್ನಾಗಿದ್ಯಾ, ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ ಅಂತ ಹೇಳ್ತೀನಿ. ಸೊ ಅಂದ್ಕೊಂಡು ನಾವು ಮಾಡ್ತೀವಿ. ಕೆಲವೊಂದು ಮೇಕಪ್ ಆರ್ಟಿಸ್ಟ್ಗಳ ಹತ್ರ ಕೆಲವರು ಬಂದು ಅವ್ರಿಗೆ ಗೊತ್ತಿರುತ್ತೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ. ಹಾಗೆ ಇನ್ನು ಕೆಲವರಿಗೆ ಈ ಹಳ್ಳಿ ಮದುವೆಗಳಲ್ಲಿ ಏನು ಮಾಡೋಕ್ಕಾಗಲ್ಲ, ಪೌಡರ್ ಪಡಿ ಕ್ರೀಮ್ ಪಡಿ ಅಂತ ಅಂದ್ಕೊಂಡು ಇದೇ ಥರನೇ ಹೋಗ್ತಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಯಾವ ಥರ ಬರುತ್ತೆ ಆ ಥರ ವರ್ಕ್ನ ಮಾಡಲೇಬೇಕು. ಬಟ್ ಎಲ್ಲೋ ಒಬ್ರು ಅಷ್ಟೇ ತುಂಬಾ ಕ್ರಿಯೇಟ್ ಮಾಡೋ ತರ ಆ ತರ ಆಗಿರೋದು. ನನ್ನ ಪ್ರಕಾರ ಇವತ್ತವರೆಗೂ ನನ್ಗೆ ಯಾವ್ದೋ ಹತ್ರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ. ಸೊ ಎಲ್ಲೋ ಕೆಲವೊಂದು ಚಿಕ್ಕ ಪುಟ್ಟ ಆಗಿದ್ದಾವೆ, ಅಲ್ಲಿ ಹೋಗಿರೋ ಹತ್ರ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ದಿರೋ ತರ, ಊಟ ತಿಂಡಿ ವ್ಯವಸ್ಥೆ ಇಲ್ದಿರೋ ತರ ಆ ತರ ಆಗಿದಾವೆ ಅಷ್ಟೇ. ಅದನ್ನ ಬಿಟ್ಟರೆ ತುಂಬಾ ವರ್ಸ್ಟ್ ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಅಂತ ಹೋದ್ಮೇಲೆ ಕೆಲಸ ಅಷ್ಟೇ. ಸೊ ಇವರು ಇಲ್ಲಿ ಇವ್ರಿಗೆ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಿದ್ವಿ. ಜೊತೆಗೆ ನಾರ್ಮಲ್ ಮೇಕಪ್ ಇತ್ತು. ಅಲ್ಲಿ ನಾನು ಅವ್ರಿಗೆ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಯಾರಿನ ಸ್ವಲ್ಪ ಐರನ್ ಮಾಡಿಬಿಟ್ಟು ಅವ್ರಿಗೆ ಹೇರ್ ಸ್ಟೈಲ್ಗೆ ಹೂವು ಮುಡಿಸ್ಬೇಕಿತ್ತು. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಸೊ ಈ ಕಡೆ ಬಂದು ಪವಿತ್ರಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಜಾಸ್ತಿ ಅಂದರೆ ಅವ್ರಿಗೆ ಟ್ರಾವೆಲಿಂಗ್ ಆಗದೇ ಇಲ್ಲ. ಆಲ್ರೆಡಿ ತುಂಬ ಲೇಟ್ ಆಗಿರೋದ್ರಿಂದ ನಾನೇ ಹೇಳ್ತಾ ಇದ್ದೆ ಬೇಗ ಮುಗಿಸು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಅವಳು ಎಷ್ಟು ಎಫರ್ಟ್ ಹಾಕೋಕ್ಕೆ ಸಾಧ್ಯ ಅಷ್ಟು ಎಫರ್ಟ್ ಹಾಕಿ ಬೇಗನೆ ಮುಗಿಸಿದ್ವಿ. ಸೊ ಇವರೆಲ್ಲರೂ ನನ್ನ ಜೊತೆಗೆ ಇರೋದಕ್ಕೆ, ಒಂದು ಒಳ್ಳೆ ಟೀಮ್ ಇರೋದಕ್ಕೆ ನಾನು ಸಕ್ಸಸ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇಷ್ಟು ನೀಟಾಗಿ ಔಟ್ಪುಟ್ ಕೊಡ್ತಿದ್ದೀನಿ ಅಂದರೆ ನನ್ನ ಬ್ಯಾಕ್ ಸಪೋರ್ಟ್, ನನ್ನ ಜೊತೆಗೆ ಬರ್ತಿರೋ ಎಲ್ಲ ಹೇರ್ ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್ಗಳು, ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವೆಲ್ಲರೂ ಇರೋದ್ರಿಂದಲೇ ಇಷ್ಟು ನಾನು ಅಚೀವ್ ಮಾಡೋಕ್ಕಾಗ್ತಿರೋದು. ಮತ್ತೆ ಇನ್ನೊಂದ್ಸಲ ಹೇಳ್ಬೇಕಂದ್ರೆ ಖಂಡಿತ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಬ್ರೈಡ್ಸ್ ಫ್ಯಾಮಿಲಿಗಳು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಇಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನಿಮಗೂ ಯಾರಿಗಾದರೂ ಮೇಕಪ್ ಬೇಕಾಗಿತ್ತು ಅಂದರೆ ಅಥವಾ ಮೇಕಪ್ ಆರ್ಟಿಸ್ಟ್ನ ಹುಡುಕ್ತಿದ್ದೀರಾ ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ಅಂದರೆ ನೀವೊಂದು 15ರಿಂದ 20 ಸಾವಿರದ ಒಳಗಡೆ ಎಲ್ಲ ಅಂದರೆ ಮೆಟ್ರಿ ಟೈಮ್ ಮೇಕಪ್ ಆಗಿರಲಿ, ಸ್ಯಾರಿ, ಹೇರ್ ಸ್ಟೈಲ್, ಜ್ಯುವೆಲ್ರಿ ವಿತ್ ಫೇಶಿಯಲ್ ಕೂಡ ತಗೋಬೋದು ನಮ್ಮ ಕಡೆಯಿಂದ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಸರ್ಚ್ ಮಾಡ್ತೀರಾ ಖಂಡಿತ ನಮ್ಮನ್ನು ರೆಫರ್ ಮಾಡ್ಬೋದು. ಖಂಡಿತ ನಿಮ್ಮ ರೆಫರೆನ್ಸ್ಗೆ ನಾವು ಹಾನೆಸ್ಟಾಗಿ ವರ್ಕ್ ಮಾಡಿ ನಿಮ್ಮ ಹೆಸರನ್ನ
ಖಂಡಿತ ಉಳಿಸ್ತೀವಿ ಅಂತ ಹೇಳ್ತೀವಿ. ಸೊ ಗೈಸ್ ಇದೆಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ನಾವು ಮತ್ತೆ ಏನ್ ಮಾಡ್ಬೇಕಿತ್ತು ಅಂದ್ರೆ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇವ್ರಿಗೆ ಆಂಟಿಗೆ ಅವ್ರು ಆಲ್ರೆಡಿ ಮೇಕಪ್ ಮಾಡ್ಕೊಂಡು ಬಂದಿದ್ರು. ಸೊ ಅದಾದ್ರೂ ಅವ್ರಿಗೆ ಸ್ವಲ್ಪ ಟಚ್ ಅಪ್ ಮಾಡಿ ಅಂತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಮೇಕಪ್ ಬಟ್ ಸ್ವಲ್ಪ ಟಚ್ ಮಾಡಿದ್ರೆ ಏನೋ ಒಂಥರ ಲುಕ್ ಎಲಿಗೆನ್ಸ್ ಆಗ್ಬಿಡುತ್ತೆ ಅನ್ನತ್ತ. ಸೊ ನೆಕ್ಸ್ಟ್ ಇದು ಇಲ್ಲೇ ಹಾಕಿರೋದಲ್ಲ, ಇದು ಮೇಘನ ಬಂದು ಇವರು ನೈಟ್ ರಿಸೆಪ್ಷನ್ಗೆ ರೆಡಿ ಆಗಿದ್ದು. ನಿಜವಾಗ್ಲೂ ಅಲ್ಟಿ ಆಗಿ ಬಂದಿತ್ತು ಅವ್ರದ್ದು ಮೇಕಪ್ ಮಾತ್ರ, ಸಕ್ಕತ್ತಾಗಿ ಕಾಣಿಸಿದ್ರು ಇವರು ಬಂದು ಅಂತ. ಸೊ ಗೈಸ್ ಇಬ್ಬರಿಗೂ ಒಳ್ಳೇದಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಅವರು ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿ ಸೆಟಲ್ ಆದ್ಮೇಲೆ ನೈಟ್ ಫೋಟೋಸ್ ತೆಗಿದ್ರು. ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಹುಡುಗಿ ಮತ್ತೆ ಹುಡುಗ ಇಬ್ರು ಸಖತ್ ಖುಷಿಯಾಗಿ ಇಷ್ಟಪಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂತಿದ್ರು. ಕೆಲವೊಂದ್ಸರಿ ನಾನು ಪಿಕ್ಸ್ ಎಲ್ಲ ತಗೋಬೇಕಲ್ಲ, ಇದೇ ಟೈಮಲ್ಲಿ ತಗೊಂಡ್ಬಿಡ್ತೀನಿ. ಸೊ ಇದಾಗಿದ್ದಾದ್ಮೇಲೆ ಇದು ಮೂರ್ತಮ್ ಲುಕ್, ಫೈನಲ್ ಲುಕ್. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಲೆನ್ಸೇ ಹಾಕಿಲ್ಲ ಕಣ್ಣಿಗೆ. ಆ ಲೆನ್ಸ್ ಹಾಕಿಲ್ಲ ಅಂದ್ರೆ ಇಷ್ಟು ಎಲಿಗೆಂಟ್ ಆಗಿ ಅವ್ರ ಕಣ್ಣು ತುಂಬಾ ಬೋಲ್ಡ್ ಆಗಿದ್ದರಿಂದ ಐ ಮೇಕಪ್ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಅವ್ರು ಎಷ್ಟು ಖುಷಿಯಾಗಿದ್ರು ಅಂದ್ರೆ ಫ್ಲಾಲೆಸ್ ಆಗಿ ಮೇಕಪ್ ಬಂದಿತ್ತು. ಯಾವ್ದು ಹೆವಿ ಆಗಿರಲಿಲ್ಲ. ಅವ್ರು ಯಾವ ತರ ಹೇರ್ ಸ್ಟೈಲ್, ಯಾವ ತರ ಮೇಕಪ್ ನ ಕೇಳಿದ್ರು ಅದೇ ತರ 100% ಮಾಡ್ಕೊಟ್ಟಿದ್ವಿ. ಅವರು ಕೂಡ ಅಷ್ಟೇ ಕಾಮಾಗಿ, ಅಂದ್ರೆ ನಮ್ದು ನೈಟ್ ವರ್ಕ್ಗೆ ಅವರು ಫ್ಲಾಟ್ ಆಗ್ಬಿಟ್ಟಿದ್ರು. ಅಷ್ಟೇ ನೀಟಾಗಿ ವರ್ಕ್ನ ತುಂಬಾ ನೀಟಾಗಿ ಆನೆಸ್ಟ್ ಆಗಿ 100% ಮಾಡ್ಕೊಟ್ಟಿದ್ವಿ. ಸೊ ಅವ್ರು ಬೆಳಿಗ್ಗೆ ಮಾತ್ರ ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಗೆ ತುಂಬಾ ಇಷ್ಟ ಆಯ್ತು ವರ್ಕ್ ಅಂತ ಹೇಳಿದ್ರು. ಸೊ ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ಮೇಕಪ್. ಸೊ ಡಬಲ್ ಮೇಕಪ್, ಡಬಲ್ ಎಫರ್ಟ್. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮನ್ನ ನಂಬಿರೋರಿಗೆ ನಾವು ಅಷ್ಟೇ ಆನೆಸ್ಟಾಗಿ ವರ್ಕ್ನ ಮಾಡ್ಕೊಡ್ಬೇಕು ಅನ್ನೋದು ನನ್ನ ನಂಬಿಕೆ. ಸೊ ಇವಾಗ ಬ್ರೈಡ್ ಬಂದು ಫೋಟೋ ಸೆಷನ್ಗೆ ಹೋಗುವಂಥ ಟೈಮು ನಾನು ಲಾಸ್ಟ್ ಫೈನಲ್ ಟಚಪ್ ಎಲ್ಲ ಮುಗಿಸಿ ಅವ್ರನ್ನ ಕಳ್ಸ್ಕೊತೀವಿ. ಸೊ ಗೈಸ್ ನಮ್ಮ ವರ್ಕ್ ಯಾವ ಥರ ಇತ್ತು ಅಂತ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ, ನೀವೇ ನೋಡಿ ಒಂದ್ಸಲ. ಹಾಯ್ ಮೇಘನಾ. ಹಾಯ್ ಅಕ್ಕ. ಹೆಂಗಿತ್ತು ಮೇಕಪ್? ಚೆನ್ನಾಗಿದೆ. ಚೆನ್ನಾಗಿ ಬಂತಾ? ಸ್ಯಾಟಿಸ್ಫೈನಾ? ಓಕೆ ಫೈನ್. ಥ್ಯಾಂಕ್ ಯು. ಚೆನ್ನಾಗಿದೆ. ಸೊ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.